ಶಿವಾನಂದ ಪಾಟೀಲ್ ರೈತರ ನಾವು 50 ಯಾರು ನೀವು ಒಪ್ಪೋಬೇಡ್ರಿ ಈ ರೀತಿ ಎಲ್ಲ ತಲೆ ಯಾಕಂದ್ರೆ ನಾವು ವಿಧಾನಸಭೆಯಲ್ಲೂ ನಾನು ಹೇಳಿದ್ದೆ ನಮ್ಮ ಸರ್ಕಾರ ಇದ್ದಾಗ ಒಂದು ನಿಗದಿ ಮಾಡಿ ರೈತರು ಒಪ್ಕೊಂಡಿದ್ರು ಬೆಲೆ ನಿಗದಿ ಮಾಡಿದ್ರು. ಅದೇ ರೀತಿ ಬೊಮ್ಮಾಯಿ ಅದನ್ನು ಪ್ರಾರಂಭ ಮಾಡಿದ್ರು. ಗೋವಿಂದ ಕಾರಜೋಳರು ಬೊಮ್ಮಾಯಿ ಆದರೆ ಅದನ್ನೇ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಇಬ್ಬರು ವಿರೋಧ ಮಾಡಿ ನಾವು 50 ಕೊಡ್ತೀವಿ 60 ಕೊಡ್ತೀವಿ ಅಂತ ರೈತರಿಗೆ ಒಂದು ಆಸೆ ತೋರಿಸಿ ಈಗ ಈ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೋಡಿ, ನೀವು ನಾಳೆ 20 ಲಕ್ಷ 15 ಲಕ್ಷ ಕೊಟ್ಟರೆ ರೈತರು ಇವತ್ತು ಎಲ್ಲಿ 15 ಲಕ್ಷ ರೂಪಾಯಿ ಎಕರೆ ಭೂಮಿ ಸಿಗುವುದಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಯೋಗ್ಯವಾದಂಥ ಬೆಲೆ ಕೊಡಬೇಕಾಗಿದೆ ಸರ್ಕಾರದ ಕರ್ತವ್ಯ. ಮತ್ತು ರೈತರು ಸಹ ಏನು ಅವ್ರ ಬೇಡಿಕೆ ಇದೆ ಅಂದರೆ ನೀವು 40 ನಿಗದಿ ಮಾಡ್ತೀರೋ 45 ನಿಗದಿ ಮಾಡ್ತೀರೋ ಒನ್ ಟೈಮ್ ನಮ್ಮ ಎಲ್ಲರಿಗೂ ಒಮ್ಮೆ ಕೊಟ್ಬಿಡಿ. ನೀವು ಇವತ್ತು ಅನೌನ್ಸ್ ಮಾಡ್ತೀರಾ ಇವತ್ತು ಉದಾಹರಣೆಗೆ ಒಂದು 40 ಲಕ್ಷ ರೂಪಾಯಿ ಮಾಡಿದ್ರೆ 10 ವರ್ಷಗಟ್ಟಲೆ ಕೊಡಲಿಲ್ಲ ಅಂದ್ರೆ 10 ವರ್ಷಕ್ಕೆ 4 ಕೋಟಿ ಆಗಿರ್ತದೆ ಅದು ಬೆಲೆ. ಈಗ ನೀವು ಏನು ಮಾಡ್ತೀರಾ ಅದು 10% ಪ್ರತಿ ವರ್ಷ ನೀವು ಎಷ್ಟು ಕೊಡ್ಬೇಕಾಗುತ್ತೆ. ಇವತ್ತು 40 ಲಕ್ಷ ಮಾಡಿದ್ರೆ ಮುಂದೆ ಸಲ 44 ಲಕ್ಷ, ಒಂದು 44 ಲಕ್ಷ ಮತ್ತು 10%. ಅಂದರೆ ರೈತರು ಪೂರ್ತಿ ತಮ್ಮ ಲಕ್ಷಾಂತರ ಎಕರೆ ಜಮೀನು ತಗೊಳ್ಳುವಾಗ ಇದನ್ನು 1 ಲಕ್ಷ ಕೋಟಿ ರೂಪಾಯಿದಾಗಲೇ ಪ್ರಾಮಾಣಿಕವಾಗಿ ಸರ್ಕಾರ ಪ್ರಯತ್ನ ಮಾಡಿದ್ರೆ 1 ಲಕ್ಷ ಕೋಟಿ ಆಗ್ತದೆ. ಆದರೆ ಇದು ತುಂಬ ಕಾಟಾಚಾರಕ್ಕೆ ಸಭೆ ತಗೊಳ್ಳುವಂಥ ರೀತಿ ರೈತರ ಮೇಲೆ ದಬ್ಬಾಳಿಕೆ ಇದೆ. ಉಪಮುಖ್ಯಮಂತ್ರಿ ನಾವು ಪಟಾಟಿ ತಗೋಬೇಕು ನೀವು ಕೋಟಿ ಹೋಗೋದು ನೋಡ್ರಿ ಮಾಡ್ರಿ ಅನ್ನೋದು ದಬ್ಬಾಳಿಕೆ ಆಗ್ತದೆ. ಇದಕ್ಕೆ ಯಾವ ರೈತರು ಒಪ್ಪೋದಿಲ್ಲ. ರೈತರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ನೀವು 40 ಕೊಡ್ತಿರೋ 50 ಕೊಡ್ತಿರೋ ನಿರ್ಣಯ ಮಾಡಿರಿ. ರೈತರು ಅವ್ರದ್ದೇ ಆದಂಥ ಒಂದು ಲೆಕ್ಕದಲ್ಲಿ ಅದ, ಅವರೇನು ಭಾಳ ವಿದ್ಯುತ್ ಚಕ್ರ ಬಿಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನೀವು ಫೈನಲ್ ಮಾಡಿ ಅವ್ರ ರೈತರಿಗೆ ಕೊಡ್ರಿ. ಮತ್ತು ಇದೇ ವರ್ಷನೇ ಎಲ್ಲ ರೈತರು ಕೊಟ್ಟರು. ಅವ್ರು ಮತ್ತೊಂದು ಕಡೆ ಹೋಗಿ ಜಮೀನು ಖರೀದಿ ಮಾಡಿ ತಮ್ಮ ಜೀವನವನ್ನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಜಮೀನು ಹೋದ್ಮೇಲೆ ಅಲ್ಲಿಂದ ಮಾರಾಟ ಆಗೋ ಜಮೀನು ರೈತರಿಗೆ ಮತ್ತೆ ಹೆಚ್ಚಾಗಿರ್ತದೆ. ಈಗ ರೈತ ಈಗ 10 ಎಕರೆ ಕಳ್ಕೊಂಡಂಥ ರೈತಗೆ ನಾಳೆ ಬರೀ 5 ಎಕರೆ ಸಿಗ್ತದೆ. ಯಾಕಂದರೆ ಎಲ್ಲ ಧಾನ್ಯ ಹೆಚ್ಚಾಗಿರ್ತದೆ. ಅದಕ್ಕೆ ರೈತರಿಗೆ ಸೂಕ್ತವಾದ ಬೆಲೆ ತಕ್ಷಣ ಕೊಟ್ಟು ಆಲ್ಮಟ್ಟಿಗೆ ಏನು 524.25 ಕಂಪ್ಲೀಟ್ ಮುಗಿಸುವಂಥ ಕೆಲಸ ಮಾಡಿ. ನೀವು ಸಾಲ ಮಾಡಕತ್ತೀರಿ, ಎದಕ್ಕೆ ಮಾಡಕತ್ತೀರಿ? 1,15,000 ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲುವಾಗಿ 65,000 ಕೋಟಿ ಎಕರೆ ಸೇರಿ ನೀವು ಸಾಲ ಮಾಡಕತ್ತೀರಿ. ನಾವು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಾವು 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ. ಆಲ್ಮಟ್ಟಿಗೆ ಕೂತಿದೆ ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಈ ನೀರಾವರಿ ಆಗೋದ್ರಿಂದ ನಾ ಹೇಳಿ ಇನ್ನೊಂದು ಆಫರ್ ಕೊಡ್ತೀನಿ ರೈತರ ಕಡೆಯಿಂದ. ಪ್ರತಿ ಎಕರೆಗೆ ಪ್ರತಿ ವರ್ಷ 1,000 ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕಿ. ಯಾರು ನೀರಾವರಿಯ ಅನುಕೂಲತೆ ತಗೋತಾರಲ್ಲ ರೈತರಿಗೆ ಹಾಕಿ 1,000 ರೂಪಾಯಿ ಕೊಡ್ತಾರೆ. ಏನು ದೊಡ್ಡದಲ್ಲ, ಕೊಡೇಬೇಕು. ಎಲ್ಲ ಪ್ರಕಟಣೆಗೆ ಏನು ಆಗೋದಿಲ್ಲ. ಬಡ್ಡಿ ಏನೈತಲ್ಲ 1 ಲಕ್ಷ ಕೋಟಿ ರೂಪಾಯಿ ಅದು ನೀವು ಸರ್ಕಾರ ತಿಂದು ಅದು ಅಸಲೇನಿದೆ ರೈತರ ಕಡೆ 10 ವರ್ಷ ಪೇಡ್ ಹಾಕ್ಬೋದು, 15 ವರ್ಷ ಪೇಡ್ ಹಾಕ್ಬೇಕು. ಹಂಗೆ 1 ಎಕರೆ ಹಂಗೆ ಪ್ರತಿ ಹಂತ 1,000 ರೂಪಾಯಿ ಕಲೆಕ್ಷನ್ ಮಾಡಿದ್ರು. ನೀವು ಸಾಲ ಮುಗಿಸೋದು ಸರ್ಕಾರದಿಂದ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ. 4-5% ಇರ್ತದೆ ವರ್ಲ್ಡ್ ಬ್ಯಾಂಕ್. ಅದಕ್ಕಿಂತ ಕಡಿಮೆನೇ ಇರ್ತದೆ. ಜಪಾನ್ ಏಷ್ಯಾ ಬ್ಯಾಂಕ್ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಅದರಿಂದ ಸಾಲ ತಗೊಂಡು ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ರೈತರನ್ನ ಪುನರ್ವಸತಿ ಪುನರ್ ನಿರ್ಮಾಣ ಏನಿದೆ ಎಲ್ಲ ಮಾಡಿ ಮುಗಿಸಿ ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ. ಈ ರೀತಿ ರೈತರನ್ನ ದಬ್ಬಾಳಿಕೆ ಮಾಡೋದು ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡಕ್ಕೆ ತಯಾರದ. 5 ಲಕ್ಷ ಕಡಿಮೆ ಕೊಡ್ತೀವಿ ಅಂದ್ರೆ ತೊಗೊಳಕ್ಕೆ ತಯಾರದ. ಆದ್ರೆ ನೀವು ಹಿಂಗೆಲ್ಲ ದಬ್ಬಾಳಿಕೆ ಮಾಡಿ ಅದೆಲ್ಲೋ ಗುಜರಾತ್ ಕನಕಪುರನಾಗ ಗುಂಡಾಗಿ ಮಾಡಿದಂಗೆ ಉತ್ತರ ಕರ್ನಾಟಕ ರೈತರು ಅಷ್ಟೇನು ಸೋಮು ಇರ್ತಾರೆ, ಎತ್ತರಂತ ಇರ್ತಾರೆ ಆಗ್ತಾರೆ. ಏನು ತಿಳ್ಕೊಂಡ್ಬರ್ತೀವಿ.